ಅದೇ ಸುದ್ದಿ ಇತ್ತು ನಮ್ಮದು. ಸಾರಿ, ಆಫ್ಕೋರ್ಸ್ ಪ್ರಹ್ಲಾದ್ ಜೋಶಿ ಎಂಟರ್ ಆಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ದೆಹಲಿ ಬಿಜೆಪಿ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ. ರಾಮುಲು ಅಸಮಾಧಾನಗೊಂಡು ಆಚೆ ಈಚೆ ನೋಡದೇ ಇರೋ ಹಂಗೆ ನೋಡ್ಕೊಳ್ಳಿ ಅಂತ. ಒಂದು ಕಡೆ ರಾಮುಲು ಅವರನ್ನು ಸಮಾಧಾನ ಮಾಡಿ, ಇನ್ನೊಂದು ಕಡೆ ಜನಾರ್ದನ ರೆಡ್ಡಿ ಅವರನ್ನು ಸಮಾಧಾನ ಮಾಡಿ ಅನ್ನುವ ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ದೆಹಲಿ ನಾಯಕರು ಹಾಕಿದ್ದಾರೆ. ಜೆ.ಪಿ. ನಡ್ಡಾ ಸ್ಪೆಸಿಫಿಕಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಈ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಾಕಿದ್ದಾರೆ. ನಿನ್ನೆ ಶ್ರೀರಾಮುಲು ಅವರನ್ನ ಜೆ.ಪಿ. ನಡ್ಡಾ ಅವರ ಜೊತೆಗೆ ಫೋನ್ ಮೂಲಕ ಕನೆಕ್ಟ್ ಮಾಡಿ ಮಾತನಾಡಿಸಿದ್ದು ಪ್ರಹ್ಲಾದ್ ಜೋಶಿ ಅವರು. ಶ್ರೀರಾಮುಲು ಅವರ ಪತ್ರಿಕಾಗೋಷ್ಠಿಯ ನಂತರ ಮಾಧ್ಯಮದವರು ಇನ್ನೂ ಅಲ್ಲೇ ಇದ್ರು, ಆಗಲೇ ಫೋನ್ ಬಂದಿತ್ತು. ಮಾತಾಡಿದ್ರು ಶ್ರೀರಾಮುಲು ಅವರು, ಹಿಂದಿ ಇಂಗ್ಲಿಷ್ನಲ್ಲಿ ಮಾತಾಡಿದ್ರು. ಯಾರ ಜೊತೆಗೆ ಅಂತ ಕೇಳಿದ್ದಕ್ಕೆ ಜೆ.ಪಿ. ನಡ್ಡಾ ಸಾಹೇಬರ ಜೊತೆಗೆ ಅಂತ ಹೇಳಿದ್ರು. ಅಗ್ರವಾಲ್ರ ಮಾತಿನಿಂದ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ನಾನು ಸಿಟ್ಟಿಗೆದ್ದು ಮಾತಾಡಿದೆ. ಪಕ್ಷ ನನ್ನ ತಾಯಿ ಇದ್ದಂತೆ, ಪಕ್ಷ ಬಿಡೋ ಪ್ರಶ್ನೆ ಇಲ್ಲ, ಮುಂದಿನ ವಾರ ದಿಲ್ಲಿಗೆ ಬಂದು ಮಾತಾಡ್ತೀನಿ ಅಂದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಆಗಿರುವ ಈ ಸಮಸ್ಯೆಯನ್ನು ಬಗೆಹರಿಸೋ ಜವಾಬ್ದಾರಿ ತಗೊಂಡಿದ್ದಾರೆ. ಪ್ರತ್ಯೇಕವಾಗಿ ರಾಮುಲು ಅವರನ್ನ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ದಿಲ್ಲಿ ಕರ್ಕೊಂಬನ್ನಿ ಅನ್ನುವ ಮಾತನ್ನ ಜೆ.ಪಿ. ನಡ್ಡಾ ಅವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರುಗಳು ಒಬ್ಬರ ನಂತರ ಒಬ್ಬರಂತೆ ಶ್ರೀರಾಮುಲು ಅವರ ಜೊತೆಗೆ ಮಾತಾಡಿದ್ದಾರೆ. ರಾಜ್ಯ ಬಿಜೆಪಿಗೂ ಟೆನ್ಷನ್. ಶ್ರೀರಾಮುಲುರಂಥ ಎಸ್.ಟಿ. ನಾಯಕ ಅಸಮಾಧಾನಗೊಂಡು ಕಾಂಗ್ರೆಸ್ಸು ಗಿಂಗ್ರೆಸ್ಸು ಅಂತ ಯೋಚನೆ ಮಾಡಿಬಿಟ್ರೆ ಪಕ್ಷ ಏನಾಗುತ್ತೆ ಅನ್ನೋ ಟೆನ್ಷನ್ನು ಅವರಿಗೂ ಇದೆ. ರಾಮುಲು ಮತ್ತೆ ಮತ್ತೆ ಎಲ್ಲರಿಗೂ ಒಂದು ಖಚಿತತೆ ಕೊಟ್ಟಿದ್ದಾರೆ, ನಾನು ಬಿಜೆಪಿ ಬಿಡುವ ಪ್ರಶ್ನೆ ಇಲ್ಲ ಅಂತ. ರಾಮುಲುರನ್ನ ಸಮಾಧಾನಗೊಳಿಸುವ ಪ್ರಕ್ರಿಯೆ ನಡೀತಾ ಇದೆ. ಮಾಡಿದ್ರಂತ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ್ರೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ರಾಮುಲು ಅವ್ರು ಏನು ಹೇಳಿದ್ರು. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ.ಪಿ. ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ, ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸೋಂಥ ಕೆಲಸ, ಏನೇನಾಗಿದೆ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮುಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡ್ರಿ, ಮುಂದಕ್ಕೆ ನೀವು ನನ್ನ ದಿಲ್ಲಿಗೆ ಬರೋಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು.
ವಿಜೇಂದ್ರ ಅವರು ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದರು. ರಾಮ್ಲು ಇದಾದ ನಂತರ ಭಾಳಷ್ಟು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಂತರ ಅಶೋಕ್ ಅವರು ಕೂಡ, ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದರು, ಸದಾನಂದ ಗೌಡರು ಎಲ್ಲರೂ ಕೂಡ ಮಾತಾಡಿದರು. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ. ರಾಮ್ಲು ಅವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. BJP ನನ್ನ ಸ್ವಂತ ತಾಯಿ ಇದ್ದಂತೆ ಸರ್. BJP ಯಾವತ್ತೂ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ. ಹಂಗಾಗಿ ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಅಲ್ಲ, ಯಾವತ್ತೂ ಕೂಡ ಯಾರನ್ನು ಕರೀತಾರೆ ಸರ್, ಒಳ್ಳೆಯವರು ಇದ್ರೇ ಕರೆಯೋದು. ಇವತ್ತು ರಾಮ್ಲು ಅವ್ರನ್ನ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂದರೆ ನಾನು ಸೋತಿದ್ರೆ ಕೂಡ, ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ದರೆ ಕೂಡ ಅವರು ರೂಲಿಂಗ್ ಪಾರ್ಟಿಯಲ್ಲಿದ್ದಂಥ ರಾಮ್ಲು ಅವ್ರು ಬರಬೇಕು ಅಂತ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಗೌರವ ಇರಬೇಕಲ್ಲ. ಗೌರವ ಮುಖ್ಯ ಅಲ್ಲ, ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದ್ದಾರೆ. ಅವ್ರು ಕರೆದಿದ್ದಾರ, ನಾನು ಹಂಗ ಹಿಂಗ ಅಂತ ಹೇಳೋಕ್ಕೋಗಲ್ಲ ಸರ್. ಅವ್ರ ದೊಡ್ಡತನಿಗೆ ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.